ಹಲೋ ಫ್ರೆಂಡ್ಸ್, ಟೈಮ್ 12 ಗಂಟೆ ಆಯಿತು. ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಬಂದಿದ್ದೀನಿ. ಹೊಸ ಬಸ್ ಸ್ಟಾರ್ಟ್ ಮಾಡಿದ್ದಾರೆ ಹಾವೇರಿ ಡಿವಿಷನ್ ಅವರು. ಹಾವೇರಿ ಡಿವಿಷನ್, ಹಾವೇರಿ ಡಿಪೋ ಅವರು. ಚೆನ್ನೈಯಿಂದ ಹಾವೇರಿ, ಚೆನ್ನೈ, ಚಿತ್ತೂರು, ಬೆಂಗಳೂರು, ದಾವಣಗೆರೆ, ಹಾವೇರಿ. சென்னைக்கு முன்னாடி NWKRTCலேருந்து 2 பஸ் வந்து நின்றுச்சு. ಹುಬ್ಬಳ್ಳಿ ಚೆನ್ನೈ, ಬೆಳಗಾವಿ ಚೆನ್ನೈ. 860 கிலோமீட்டர்ஸ் ಬೆಳಗಾವಿ ಚೆನ್ನೈ ವಾಲ್ವೋ பஸ். லாங்கஸ்ட் ரூட் சென்னைக்கு வர கவர்மெண்ட் பஸ்ஸில், ப்ரைவேட் பஸ் இல்லை, கவர்மெண்ட் பஸ்ஸுங்களில் 860 கிலோமீட்டர். அது பெலகாவி, ಹುಬ್ಬಳ್ಳಿ, ದಾವಣಗೆರೆ, பெங்களூர், சித்தூர், சென்னை 860 கிலோமீட்டர்ஸ். அது இன்னும் இருக்குது. ಹುಬ್ಬಳ್ಳಿ சென்னை கேன்சல் பண்ணிட்டாங்க வால்வோ. இப்போ புது ரூட் ஆரம்பிச்சிருக்காங்க. இன்னும் ஒரு வாரம் இருக்குன்னு நினைக்கிறேன். ಹಾವೇರಿ ಚೆನ್ನೈ, ಹಾವೇರಿ ಡಿವಿಷನ್ದು. ಸೊ ಅದು பார்க்கணுன்னு வந்திருக்க. மணி 12 ஆச்சு. NWKRTC 3 ಬಸ್ ಆಪ್ರೇಟ್ ಮಾಡ್ತಾರೆ ತಮಿಳ್ನಾಡಿಗೆ. ಅದೇ ಹುಬ್ಬಳ್ಳಿ ಚೆನ್ನೈ, ಬೆಳಗಾವಿ ಚೆನ್ನೈ, ಇನ್ನೊಂದು ಹಾವೇರಿ ಡಿವಿಷನ್ ಗಾಡಿ ರಾಣೆಬೆನ್ನೂರು, ಸೇಲಮ್ಮು. ಸೊ 3 ಗಾಡಿ ಇದೆ ತಮಿಳ್ನಾಡಿಗೆ. ಇವಾಗ ಹುಬ್ಬಳ್ಳಿ ಚೆನ್ನೈ ಕ್ಯಾನ್ಸಲ್ ಇದೆ. ಸೊ ಇದೊಂದು ಬಸ್ ಸ್ಟಾರ್ಟ್ ಮಾಡಿದ್ದಾರೆ. KKRTC 1 ಬಸ್ ಸ್ಟಾರ್ಟ್ ಇದೆ, ಬಳ್ಳಾರಿ ಚೆನ್ನೈ. ಎಲ್ಲ ಹುಬ್ಬಳ್ಳಿ, ದಾವಣಗೆರೆಗೆ ತುಂಬ ಜನ ಕಾಯ್ತಾ ಇದ್ದಾರೆ. ಬಳ್ಳಾರಿಗೆ, ಹೊಸಪೇಟೆಗೆ ಬಸ್ಗಳಿಲ್ಲ, ಎಲ್ಲ ಕಾಯ್ತಾ ಇದ್ದಾರೆ. ಟೈಮ್ 12 ಕಾಲ ಆಯ್ತು ಇವಾಗ. ನರಗುಂದ ಡೇ ಬಸ್ಸು ಇವಾಗಲೇ ಇಮಿಡಿಯೇಟಾಗಿ ಟರ್ನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಫುಲ್ ಮಾಡ್ಕೊಂಡು. அந்த ராணேபென்னூர் சேலம் பஸ் நைட்டில் வரும். ஒரு 12:30 வரும் சேலம் பஸ் ஸ்டாண்டு. வந்துட்டு என்ன பண்ணுவாங்க, ஸோ 12:30 வந்துட்டு அங்கே சேலமில் நிறைய ஜனங்க இருந்தாங்கன்னா பெங்களூர் போகிறவங்க டக்குன்னு டர்ன் பண்ணின்னு போயிடுறாங்க. நைட்டில் சில நாள் சண்டேஸ் எல்லாம் ரொம்ப ரஷ் இருக்கும். ஸோ சடனாக டர்ன் பண்ணி நடே போயிடுறாங்க ವಾಪಸ್ ಬ್ಯಾಂಗ್ಳೂರ್ ರಾಣೆಬೆನ್ನೂருக்கு. ರಾಣೆಬೆನ್ನೂರು ಬಸ್ಸು ಸೇಲಮಲ್ಲಿ ಯಾವಾಗಲೂ ತಿರುಗಿಸ್ಕೊಂಡು ಹಂಗೆ ಹೋಗ್ತಾ ಇರ್ತಾರೆ. ಈ ಬಸ್ ಇವಾಗ ನರಗುಂದ ಹೋಗ್ತಾ ಇದೆಯಲ್ಲ, ಎಷ್ಟೊಂದು ಗಾಡಿಗಳು ಹಂಗೆ ತಿರುಗಿಸ್ಕೊಂಡು ಹೋಗ್ತಾ ಇದ್ದಾರೆ. நான் அந்த KKRTC ஃபர்ஸ்ட் வந்து அது NEKRTCன்னு சொல்லுவாங்க, நார்த் ஈஸ்ட் கர்நாடகா ரோட் டிரான்ஸ்போர்ட் கார்பரேஷன். இப்போ கல்யாண கர்நாடகா ரோட் டிரான்ஸ்போர்ட் கார்பரேஷன். அந்த வீடியோவும் போட்டிருக்கேன். பಳ್ಳாரிலேருந்து சென்னை, கோயம்பேடு. அப்புறமா சண்டூர்லேருந்து சென்னை பண்ணாங்க, சண்டூர் டிப்போ கொடுத்து திருப்பி இப்போ பಳ್ಳாரி கொடுத்துட்டாங்க, பಳ್ಳாரி சென்னை. ஸோ ஒரு KKRTC, ஒரு NWKRTC வந்து நின்றுச்சு சென்னைக்கு. இப்போ 2வது NWKRTC வருது. சேலத்துக்கு ஒரு NWKRTC. ಎಕ್ಸ್ಪ್ರೆಸ್ ಬಸ್ ತುಂಬ ಕಮ್ಮಿ ಚೆನ್ನೈಗೆ ಬಿಡೋದು. ಎಲ್ಲ ಹೆವಿ ಸೆಕ್ಟರ್ ಅಲ್ವಾ, ಸೊ ಎಲ್ಲ ರಾಜಹಂಸ, ಸ್ಲೀಪರು, ವಾಲ್ವನ್ನೇ ಬಿಡೋದು. ಇವಾಗ ಎಕ್ಸ್ಪ್ರೆಸ್ ಕೊಟ್ಟಿದ್ದಾರೆ. ಮುಂಚೆ ಶಿವಮೊಗ್ಗ, ಚಿಕ್ಕಮಗಳೂರು ಡಿವಿಷನ್ ಹತ್ರ ಇದ್ದಿದ್ದು ಪರ್ಮಿಟ್ಟು, ಚೆನ್ನೈ ಪರ್ಮಿಟ್ಟು ಶಿವಮೊಗ್ಗ ಡಿವಿಷನ್ ಕೊಟ್ಟರು. ಸೊ ಶಿವಮೊಗ್ಗ ಡಿಪೋ ಅವರು ಎಕ್ಸ್ಪ್ರೆಸ್ ಆಪ್ರೇಟ್ ಮಾಡ್ತಾಯಿದ್ರು. ನಾನು ವೀಡಿಯೋ ಹಾಕಿದ್ದೀನಿ, ರೆಡ್ ಬಸ್ ಆಪ್ರೇಟ್ ಮಾಡ್ತಾಯಿದ್ರು. ಆಮೇಲೆ ಅದು ವ್ಯಾಪಾರ ಇಲ್ಲ ಅಂತ ಅದನ್ನು ಕ್ಯಾನ್ಸಲ್ ಮಾಡಿದ್ರು. ಸ್ಯಾಟಲೈಟ್ ಬರ್ತಾಯಿತ್ತು ಅದು. ಓಕೆ, ಸೊ ಅದು ಕ್ಯಾನ್ಸಲ್ ಮಾಡಿದ್ರು. ಆಮೇಲೆ KGFದು ಒಂದು 3 ಗಾಡಿ ಇದೆ, KGF ಡಿಪೋದು, KGF ಚೆನ್ನೈ, ಅದೆಲ್ಲ ರೆಡ್ ಬಸ್ಸೇ. ಅದು ವೇಲೂರು ರೂಟಲ್ಲಿ ಹೋಗುತ್ತೆ. ಅದು ಘಾಟ್ ಸೆಕ್ಷನಲ್ಲಿ ಒಂದು ಬಸ್ ಕೋಲಾರಿಂದ ಸ್ಟಾರ್ಟ್ ಆಗುತ್ತೆ, ಕೋಲಾರ, KGF, ಅದು ರಿಸರ್ವೇಷನ್ ಬಸ್. 3 ರಿಸರ್ವೇಷನ್ ಬಸ್. ಸೊ ಸಾರಿಗೆ ಬಸ್ ಅನ್ನೋದು ಮುಂಚೆ ಡಿಪೋ ನಂಬರ್ 6, ಬೆಂಗಳೂರು ಡಿಪೋ ನಂಬರ್ 6 ಆಪ್ರೇಟ್ ಮಾಡ್ತಾಯಿದ್ರು. ಅದೆಲ್ಲ ತಿರುಪತಿ ಬಸ್ಸು. ಅದು ರಾಯದುರ್ಗ, ಸಿಂಧನೂರು. ಸೊ ಇವರು ಆಪ್ರೇಟ್ ಮಾಡ್ತಿದ್ರು. ಇದೇನಾ ಬಂತು ಅನ್ಸುತ್ತೆ. ಹೌದು, ಇದೆ. ಬಸ್ ಬಂತು. ಹೆಂಗೆ ಜನ ಕಾಯ್ತಾ ಇದ್ದಾರೆ. ಬಂತು ಹೊಸ ಬಸ್ ಬಂತು. ಎಲ್ಲ ಫೈಟಿಂಗ್. ಆಲ್ರೆಡಿ ಫುಲ್ ರಶ್ ಆಗಿಬಿಡುತ್ತೆ. ಚೆನ್ನೈ, ವೇಲೂರು ಬಂದು ಕೃಷ್ಣಗಿರಿ ರೂಟ್. ನಾನು ಚಿತ್ತೂರು ಅಂತ ಅಂದ್ಕೊಂಡೆ. ಅಲ್ಲಿ ವೆಬ್ಸೈಟಲ್ಲಿ CTR ಅಂತ ಹಾಕಿದ್ದಾರೆ, ಚಿತ್ತೂರು ಅಂದ್ಕೊಂಡಿದ್ದೆ. ಇವರು ವೇಲೂರು ರೂಟಲ್ಲಿ ಬರ್ತಾ ಇದ್ದಾರೆ. ನೋಡಿ ಎಷ್ಟು ನೋಡಿ, ಸೂಪರ್. ತಮಿಳಲ್ಲೂ ಬರ್ದವ್ರೆ, ನೋಡೋಣ. ಹಾವೇರಿ ತಮಿಳಲ್ಲಿ ಬರ್ದಿದ್ದಾರೆ. ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಹಾವೇರಿ ತಮಿಳಲ್ಲಿ ಬರ್ದಿರೋದು. ನೋಡೋಣ. ಚೆನ್ನೈ ಸ್ಪೆಲ್ಲಿಂಗ್, ಚೆನ್ನೈ, ಇದು கிருஷ்ணகிரி, வேலூர், கிருஷ்ணகிரி, ஒசூர், பெங்களூர், ದಾವಣಗೆರೆ, ಹಾವೇರಿ ஸ்பெல்லிங் கரெக்டாக தமிழில்? எனக்கு தெரியாது, நீங்கள் பாருங்கள். சென்னை ஸ்பெல்லிங் கரெக்டா? இல்லை தப்பு இல்லை. ತಮಿಳು ಹಾವೇರಿ ವಿಭಾಗ, ಹಾವೇರಿ. ಎಲ್ಲ ಇಳಿದ್ಬಿಟ್ರು, ಖಾಲಿಯಾಗಿಬಿಡ್ತು. ಯಾಕಂದರೆ ಫ್ರೀ ಸ್ಕೀಮ್ ಇಲ್ಲ ಇದರಲ್ಲಿ. ಇದು ಇಂಟರ್ಸ್ಟೇಟ್ ಬಸ್ಸು, ಫ್ರೀ ಸ್ಕೀಮ್ ಇಲ್ಲ. ಸೊ ಎಲ್ಲ ಇಳಿದ್ಬಿಟ್ರು. ಹೊಸ ಬಸ್ ಕೊಟ್ಟಿದ್ದಾರೆ, BS6.
ಸೊ ಫ್ರೀ ಸ್ಕೀಮ್ ಇಲ್ಲ ಇದರಲ್ಲಿ, ಅದಕ್ಕೆ ಇಳ್ಕೊಂಬಿಟ್ರಲ್ಲ ಫ್ರೀ ಸ್ಕೀಮ್ ಬಸ್ಗೆ ಹೋಗೋಣ ಅಂತ. ಇನ್ನೊಂದು ಬಸ್ ಫುಲ್ ಖಾಲಿ ಅಂತೆ, ಚೆನ್ನೈಯಿಂದ ಬ್ಯಾಂಗ್ಳೂರು ಫುಲ್ ಖಾಲಿ ಅಂತೆ, ತಿರ್ಗಾ ಬೆಂಗಳೂರಿಂದ ಚೆನ್ನೈನೂ ಫುಲ್ ಖಾಲಿ. ಅದು ಟೈಮಿಂಗ್ ಚೇಂಜ್ ಆಗಬೇಕು. ಸೊ ಈ ನೈಟ್ 9:30 ಏನೋ ಬಿಡ್ತಾರೆ ಹಾವೇರಿಯಿಂದ, ಬೆಳಗ್ಗೆ 5 o'clock ಶಾಂತಿನಗರ ಬಸ್ ಸ್ಟ್ಯಾಂಡ್. ಸೊ ಅಲ್ಲಿಂದ ಹೋಗ್ತಾರೆ. ಸೊ ಜನನೇ ಬರ್ತಾ ಇಲ್ಲಂತೆ, ரொம்ப ಕಮ್ಮಿ ಜನಗಳೇ ಇಲ್ಲಿ ಬಸ್ಲ. ಸೊ ಇದೊಂದು ಹುಬ್ಬಳ್ಳಿ ಪರ್ಮಿಟ್ ಇವ್ರು ಕೊಟ್ಟಿದ್ದಾರೆ ಹಾವೇರಿ ಡಿವಿಷನ್ಗೆ. ಸೊ ಅವ್ರು ಓಡಿಸ್ತಾ ಇದ್ದಾರೆ ಗಾಡಿನ. ಸೊ ಇದು ನೋಡಬೇಕು ಇದೇ ಎಷ್ಟು ದಿನಕ್ಕಿರುತ್ತೆ, ಆಮೇಲೆ ಇವಾಗ ಕ್ಯಾನ್ಸಲ್ ಮಾಡ್ತಾರೆ ಅಂತ. ತುಂಬ ಸಂತೋಷ ಆಯಿತು. ಚೆನ್ನೈ ಬಸ್, ನಾವೊಂದ್ಸಲ ಶಿವಮೊಗ್ಗ ಬಸ್ ಜ್ಞಾಪಕ ಇದೆ ನಿಮಗೆ, ಒಂದು 4 ವರ್ಷ ಮುಂಚೆ ಶಿವಮೊಗ್ಗ ಸಾರಿಗೆ ಬಸ್ ಕಾಯ್ತಾ ಇದೆ, ನೈಟೆಲ್ಲ ಕಾಯ್ತಾ ಇದ್ದೆ, ಬಸ್ ಪಂಚರ್ ಆಗಿಬಿಡ್ತಂತ. ಆಮೇಲೆ ಬೋರ್ಡ್ ಮಾತ್ರ ವೀಡಿಯೋ ಮಾಡಿದ್ದೀನಿ, ರೆಡ್ ಕಲರ್ ಬಸ್ ಶಿವಮೊಗ್ಗ, ಅದು ಇವಾಗ ಕ್ಯಾನ್ಸಲ್. ಸೊ ಆ ಪರ್ಮಿಟ್ ಶಿವಮೊಗ್ಗ ಇಲ್ಲ ಚಿಕ್ಕಮಂಗ್ಳೂರು ಯಾರೋ ಒಬ್ರ ಹತ್ರ ಇರಬೇಕು ಪರ್ಮಿಟ್ಟು. சென்னையில் இன்னொரு லெட்டர் வரணும் இல்லை, 5 லெட்டர் இன்னும் இருக்கும்னு நினைக்கிறேன், எனக்கு தெரியாது அளவு. ஸோ புது பஸ்ஸு பார்த்து முடிச்சாச்சு. இதுக்குன்னு வந்தேன் நான் நைட்டு இப்போ 12:30 ஆச்சு. ஸோ 1 o'clock இங்கேருந்து கிளம்போம் ಹಾವೇರಿಗೆ. BS6 ಟಾಟಾ ಬಸ್. ಸೂಪರ್. ಓಕೆ ಫ್ರೆಂಡ್ಸ್, ಇದಕ್ಕಂತ ಬಂದೆ, ಇವಾಗ ಓಡ್ತೀನಿ ನಾನು. 12:20 he has to leave at 1 o'clock, ಬಟ್ ಈಸ್ ಲೀವಿಂಗ್ ರೈಟ್ ನೋ. ಖಾಲಿ ಇದೆ ಬಸ್ಸು, ಜನ ಎಲ್ಲ ಫ್ರೀ ಬಸ್ಸಿಗೆ ಹೋಗ್ತಾ ಇದ್ದಾರೆ, ಸೊ ಈ ಬಸ್ ಅಷ್ಟೊಂದು ಜನ ಇಲ್ಲ. 750 kilometers ಅಂತೆ, சிங்கிள் சைடு, டபுள் டிரைவர் சிங்கிள் கண்டக்டரு. பஸ் ஸ்டாண்ட் உள்ளே போகிறாங்களாம், வேலூர் கிருஷ்ணகிரி, சென்னை வேலூர் கிருஷ்ணகிரி இவ்வளோ தான் உள்ள ಬಸ್ ಸ್ಟ್ಯಾಂಡ್ போகிறது. ತುಮಕೂರು போகிறதில்ல. ಬ್ಯಾಂಗ್ಳೂರು ಆದರೆ ದುರ್ಗಾ ಬಿಟ್ಟರೆ ದಾವಣಗೆರೆ, ರಾಣೆಬೆನ್ನೂರು, ಹಾವೇರಿ ಅಷ್ಟೇ. ನೋಡೋಣ ಈ ಬಸ್ಸಿನ ಕಂಟಿನ್ಯೂ ಮಾಡ್ತಾರಾ, ಟೈಮಿಂಗ್ ಚೇಂಜ್ ಮಾಡ್ತಾರಾ ಅಂತ ಗೊತ್ತಿಲ್ಲ. ಅವ್ರು ಹೇಳ್ತಾರೆ ಟೈಮಿಂಗ್ ಚೇಂಜ್ ಮಾಡಿದ್ರೆ ಜನ ಬರ್ತಾರಂತ. ಸೊ ಇಲ್ಲಿ ನೈಟ್ ಬಿಟ್ಟರೆ ಚೆನ್ನೈ ಬೆಳಗ್ಗೆ ಹೋಗೋದಂದರೆ ಬರ್ತಾರೆ ಜನ. ಸೊ ನೋಡೋಣ. ತುಂಬ ಸಂತೋಷ ಆಯಿತು ಹೊಸ ಬಸ್ ನೋಡಿ, ரொம்ப சந்தோஷமாக இருக்குது புது பஸ் சென்னைக்கு விடுறது பார்த்து. 90s they started some 3 special buses, express buses, super fast buses, normal express bus. It was the first bus with double headlight, 2+2. In those days it was only 1+1, 2+2. The 3 buses were Mysuru Malligi 180. 180 means 3 hours, within 3 hours it will go to Mysore. Those days it was not 4 lane, it was only 2 lane. So it used to go Bangalore to Mysore in 3 hours. White and green livery. Okay. Second was Marina means Marina Beach, Bangalore to Madras. அதனால மெட்ராஸ்னு சொல்லுவாங்கல்ல. ஸோ பெங்களூர் டு மெட்ராஸ் 360 means 360 is the distance, 360 kilometers. So the livery was white and blue, light blue I think, I don't remember exactly. Then the third one was Venkatadri 240, which means Bangalore to Tirupati 240 kilometers. White and purple I think, vaguely I remember, that's all. So they started 3 buses. So Bangalore Madras there used to be express buses. From Tamil Nadu side they had JJ Travels ஞாபகம் இருக்குதா? அவங்க சிஎம்மாக இருக்கும்போது அவங்க பேர்லேயே ஆரம்பிச்சிருந்தாங்களே, டிவியெல்லாம் கூட இருக்கும் JJ Travelsன்னு சொல்லிட்டு. ஸோ அவங்களதெல்லாம் லக்ஸுரி பஸ்ஸு. பெங்களூர் KSRTC அவங்க வந்துட்டு எக்ஸ்பிரஸ் பஸ் ஸ்டார்ட் பண்ணியிருந்தாங்க, மெரினா 360ன்னு சொல்லிட்டு. ஜஸ்ட் ஒரு இன்ஃபர்மேஷன், எனக்கு அவ்வளோ ஒன்றும் ஞாபகம் இல்லை.